ಸರ್ಕಾರ ಮತ್ತು ವಿದ್ಯಾರ್ಥಿಗಳ ನಡುವೆ ಜಟಾಪಟಿ ಶುರುವಾಗಿದೆ. ಕೃಷಿ ಇಲಾಖೆಯ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆದರೆ ಅರ್ಜಿ ಆಹ್ವಾನದಲ್ಲಿ ವಿದ್ಯಾರ್ಥಿಗಳ ಅಸಮಾಧಾನ ಜೋರಾಗಿದೆ. ಇಂದು ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳ ನಡುವೆ ಮಹತ್ವದ ಸಭೆ ಕೂಡ ನಡೆಯಲಿದೆ. ಸರ್ಕಾರದ ವಿರುದ್ಧ ಸೆಳೆದ ಕೃಷಿ ವಿವಿ ವಿದ್ಯಾರ್ಥಿಗಳು. ಇಂದು ಕೃಷಿ ಇಲಾಖೆ ಅಧಿಕಾರಿಗಳಿಂದ ಮಹತ್ವದ ಸಭೆ. ವಿದ್ಯಾರ್ಥಿಗಳ ಮನವೊಲಿಸುತ್ತಾ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಕೃಷಿ ಇಲಾಖೆಯಲ್ಲಿ 980 ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಶುರುವಾಗಿದೆ. 10 ವರ್ಷಗಳ ನಂತರ ಬಂದಿರುವಂಥ ಈ ನೇಮಕಾತಿಗೆ ಲಕ್ಷಾಂತರ ಕೃಷಿ ವಿದ್ಯಾರ್ಥಿಗಳು ಕಣ್ಣಿಟ್ಟು ಕೂತಿದ್ದಾರೆ. ಆದರೆ ಇದರಲ್ಲೇ ಅಕ್ರಮ ನಡೆದಿದೆ ಅಂತ ಜಿಕೆವಿಕೆ ವಿದ್ಯಾರ್ಥಿಗಳು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕ್ಲಾಸ್ಗಳನ್ನು ಬಾಯ್ಕಾಟ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ಇದರ ಜೊತೆ ಕಾಲೇಜು ಆಡಳಿತ ಮಂಡಳಿ ಮನವೊಲಿಸಿದ್ರು. ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆ ಮುಂದುವರೆಸಿದ್ದು ಈ ವಿಚಾರ ಇದೀಗ ಸರ್ಕಾರದ ಅಂಗಳದಲ್ಲಿ ಚರ್ಚೆಯಾಗಲಿದೆ. 2022ರ ಗೆಜೆಟ್ ನಿಯಮದ ಪ್ರಕಾರ ICAR ಅಕ್ರಿಡೇಷನ್ ಇರೋ ಸರ್ಕಾರಿ ಮತ್ತು ಅನುದಾನಿತ ಕೃಷಿ ವಿವಿಗಳ ವಿದ್ಯಾರ್ಥಿಗಳು ಮಾತ್ರ ಈ ನೇಮಕಾತಿಗೆ ಅರ್ಹರು. ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವಕಾಶವೇ ಇಲ್ಲ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಕೃಷಿ ಕೋರ್ಸ್ ನಡೆಸಲು ಅನರ್ಹ ಅಂತ ಘೋಷಣೆಯಾಗಿದ್ದ ರೈಟೆಕ್ ವಿವಿಗೆ ಈಗ ರೆಡ್ ಕಾರ್ಪೆಟ್ ಹಾಸಲಾಗಿದೆ ಅನ್ನೋದು ಆರೋಪ ಕೇಳಿಬಂದಿದೆ. ಮೇ 30 2026 ಅಲ್ಲಿ AO ನೋಟಿಫಿಕೇಶನ್ ಇನ್ನೊಂದು ಸತಿ ಕರೀತಾರೆ. ಆವಾಗ ಪ್ರೈವೇಟ್ ಕಾಲೇಜಸ್ಸು ಮತ್ತು BE ಬಯೋಟೆಕ್ನಾಲಜಿ ಇವು ಯಾವ ಕೂಡ ಎಲಿಜಿಬಲ್ ಇರಲಿಲ್ಲ. ರಾತ್ರಿ 1ನೇ ತಾರೀಕು ಜೂನ್ 2026 ಅಲ್ಲಿ ಇನ್ನೊಂದು ನೋಟಿಫಿಕೇಶನ್ ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಪ್ರೈವೇಟ್ ಕಾಲೇಜಸ್ನ ಆ್ಯಡ್ ಮಾಡ್ತಾರೆ. ಮತ್ತು ಇನ್ನೊಂದು 19/6/2026 ಅಲ್ಲಿ ಇನ್ನೊಂದು ನೋಟಿಫಿಕೇಶನ್ ಬಿಡ್ತಾರೆ. ಇನ್ನೇನು ನಮ್ಮದು 20ಗೆ ಅಪ್ಲಿಕೇಶನ್ ಕ್ಲೋಸ್ ಆಗ್ತಿತ್ತು. ಆವಾಗ 19ಗೆ ಏನು ಮಾಡ್ತಾರೆ, BE ಬಯೋಟೆಕ್ನಾಲಜಿ ಅವ್ರನ್ನೂ ಕೂಡ ಎಲಿಜಿಬಲ್ ಮಾಡ್ತಾರೆ. ಇದು ನೆಕ್ಸ್ಟ್. ಬಟ್ CNR ರೂಲ್ಸ್ ಪ್ರಕಾರ ಏನು, ನೀವು ಏನೇ ಒಂದು ಯಾವುದೇ ಬೇರೆ ಕಾಲೇಜಸ್ನ ಆ್ಯಡ್ ಮಾಡ್ತೀರಿ, ಬೇರೆ ಕೋರ್ಸಸ್ನ ಇಲ್ಲಿ CNR ರೂಲ್ಸಲ್ಲಿ ಆ್ಯಡ್ ಮಾಡ್ತೀರಾ ಅಂತಂದರೆ ಫಸ್ಟು ಪಬ್ಲಿಕ್ಕಿಗೆ ಪ್ರಿಯರ್ ನೋಟಿಫಿಕೇಶನ್ ಕೊಡಬೇಕು. ಇವ್ರು ಯಾವುದೇ ಒಂದು ನೋಟಿಫಿಕೇಶನ್ ಕೊಡಲಾರ್ದು ಇವ್ರು ಹೆಂಗೆ ಆ್ಯಡ್ ಮಾಡ್ತಾರೆ? ಇದು ನಮಗೆ ಮೋಸ ತಾನೆ. ಸೊ ಇವಾಗ ಅದನ್ನು ನಾವು ಅಪೋಸ್ ಮಾಡ್ತಿದ್ದೀವಿ. ಜೂನ್ 1, 2026ರಂದು ರಾತ್ರೋರಾತ್ರಿ ಗೆಜೆಟ್ ತಿದ್ದುಪಡಿ ಮಾಡಿ ಒಂದೇ ದಿನದಲ್ಲಿ ರೈಟೆಕ್ ವಿವಿಯನ್ನು ನೇಮಕಾತಿ ಪಟ್ಟಿಗೆ ಸೇರಿಸಲಾಗಿದೆ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಹೀಗಾಗಿ ಇಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಸಭೆ ನಡೆಸಲಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಸಭೆ ನಡೆಸಲಿದೆ. ವಿದ್ಯಾರ್ಥಿ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದು, ಒಂದು ವೇಳೆ ಸಭೆ ವಿಫಲವಾದರೆ ವಿದ್ಯಾರ್ಥಿಗಳ ಪರವಾಗಿ ಸಭೆಯ ಫಲಿತಾಂಶ ಬರದೇ ಹೋದಲ್ಲಿ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ನಡೆಸಲು ಸಿದ್ಧತೆ ಕೂಡ ನಡೆಸಿದ್ದಾರೆ. ಮಾಡಿರೋದು BE ಇನ್ ಬಯೋಟೆಕ್ನಾಲಜಿ ಸರ್, ಅದು ರಿಲೇಟೆಡೇ ಇಲ್ಲ ನಮಗೂ. ಅದಕ್ಕೂ ಅಂದರೆ ಫಾರ್ಮ್ ಸೈನ್ಸ್ ಏನು ರಿಲೇಟೆಡ್ ಇದೆ ಅದಕ್ಕೂ BE ಇನ್ ಬಯೋಟೆಕ್ನಾಲಜಿಗೂ ರಿಲೇಟೆಡೇ ಇಲ್ಲ ಸರ್. ಅದು ಅವ್ರು ಬಂದು ಆ್ಯಡ್ ಮಾಡಿದ್ದಾರೆ. 15% ಒಳಗಡೆ BE ಇನ್ ಬಯೋಟೆಕ್ನಾಲಜಿನ ಆ್ಯಡ್ ಮಾಡಿರೋದು. ಸೊ ಅವ್ರು ಹೆಂಗೆ ಆ್ಯಡ್ ಮಾಡಿದ್ರು ಸರ್? ಫಾರ್ಮ್ ಸೈನ್ಸ್ ಅವ್ರು ಓದಲ್ಲ ಅಂದಮೇಲೆ ಹೇಗೆ ಆ್ಯಡ್ ಮಾಡ್ತಾರೆ ಸರ್? ಗೌರ್ಮೆಂಟು ಹೇಗಿದು ಮಾಡಿದೆ? ಒಟ್ಟಲ್ಲಿ ಸರ್ಕಾರದ ಮತ್ತು ಕೃಷಿ ವಿದ್ಯಾರ್ಥಿಗಳ ಜಟಾಪಟಿ ಜೋರಾಗಿದ್ದು, ಇಂದಿನ ಸಭೆ ಮುಂದಿನ ನಿರ್ಧಾರಗಳಿಗೆ ಮಣೆ ಹಾಕಲಿರೋದಂತೂ ಸುಳ್ಳಲ್ಲ.